ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಿಮ್ಮ ಜೊತೆ ನನ್ನ ಒಂದು ಅನಾಮಲಿ ಸ್ಕ್ಯಾನ್ನ ಬಗ್ಗೆ ಮಾತಾಡುವ. ನನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟು, ಏನು ಹೇಳಿದರು, ಇದರ ಬಗ್ಗೆ ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳುವ ಅಂತ ಹೇಳಿ ಈ ವ್ಲಾಗನ್ನು ಮಾಡ್ತಿರುವಂಥದ್ದು. ಸೊ ತುಂಬ ದಿನ ಆಯಿತು ಯಾವುದೇ ರೀತಿಯಾದ ವ್ಲಾಗ್ಸ್ ವೀಡಿಯೋಸು ಏನು ಹಾಕದೆ. ನಾನು ಮಾಡಲೂ ಇಲ್ಲ, ಹಾಕಲೂ ಇಲ್ಲ. ರೀಸನ್ ಇಷ್ಟೇ, ನಾನು ಇವಾಗ ಅಮ್ಮನ ಮನೆಯಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಇವಾಗ ಸ್ವಲ್ಪ ಬ್ರೇಕ್ ಇದೆ ಅಲ್ವಾ. ಸೊ ಆಲ್ಮೋಸ್ಟು 5 months ಎಂಡ್ ಆಗ್ತಾ ಬಂತು. ಹಾಗಾಗಿ ಇವಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗುವ ಅಂತ ಹೇಳಿ ಮನಸ್ಸಾಗುತ್ತೆ. ಹಾಗಾಗಿ ದೊಡ್ಡಪ್ಪನ ಮನೆಗೆಲ್ಲ ಹೋಗಿ ಒಂದು 3-4 ದಿನ ಸ್ಟೇ ಮಾಡಿ ಎಲ್ಲ ಬಂದೆ. ಸೊ ಹಾಗಾಗಿ ಯಾವುದೇ ರೀತಿಯಾದ ವ್ಲಾಗ್ಸ್ಗಳನ್ನು ನಾನು ಮಾಡಲಿಲ್ಲ. ನಮ್ಮಲ್ಲಿ ಸ್ಕ್ಯಾನ್ ಆಗಿ ಸ್ವಲ್ಪ ದಿನ ಆಯಿತು, ಆಲ್ಮೋಸ್ಟು 1 week ಆಯಿತು. ಸೊ ಹಾಗಾಗಿ ಅದರ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡುವ ಅಂತ ಹೇಳಿ ಈ ವಿಡಿಯೋ ಮಾಡ್ತಿರುವಂಥದ್ದು. ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ನನ್ನ ಕೈಯಲ್ಲಿದೆ, ನೋಡ್ಬೋದು. ಇಮೇಜಸ್ ಕೊಟ್ಟಿದ್ದಾರೆ, ಬೇಬಿ ಫೇಸ್, ಬ್ಯಾಕ್ ಬೋನ್, ಮತ್ತು ಐ ಥಿಂಕ್ ಇದು ಬ್ರೈನ್ ಅಂತ ಅಂದ್ಕೊಳ್ತೀನಿ. ನನಗೆ ಇದು ಏನಂತೇಳಿ ನನಗೆ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಮತ್ತು ಇದು ರಿಪೋರ್ಟ್. ಇವಾಗ ನಾನು ನಮ್ಮ ಅಮ್ಮನ ಮನೆ ಹತ್ತಿರದಲ್ಲಿರುವಂತಹ ಬತ್ತಿಯರಿಗೆ ಹೋಗ್ತಿದ್ದೀನಿ. ಡಾಕ್ಟರ್ ಡೆನ್ಸಿಲ್ ಅಂತ ಹೇಳಿ ಗೈನಕ್. ಸೊ ಅವ್ರ ಹತ್ರನೇ ತೋರಿಸ್ತಿರುವಂಥದ್ದು. ಸೊ ಎಲ್ರಿಗೂ ಆ್ಯಸ್ ಯೂಶ್ವಲ್ ಗೊತ್ತಿರೋ ಹಾಗೆ ಸ್ಕ್ಯಾನಿಂಗ್ ಮಾಡುವ ಡಾಕ್ಟರೇ ಬೇರೆ, ಗೈನೆಕ್ ಡಿಪಾರ್ಟ್ಮೆಂಟಲ್ಲಿರುವ ಡಾಕ್ಟರ್ಸೇ ಬೇರೆ ಇರ್ತಾರೆ. ಸೊ ಹಾಗಾಗಿ ನನಗೆ ಸಂಡೇ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಹೇಳಿದ್ರು. ಸಂಡೇ ಅಷ್ಟೇ ಅವೈಲಬಲ್ ಇರುವಂಥದ್ದು ಸ್ಕ್ಯಾನಿಂಗ್ ಡಾಕ್ಟ್ರಲ್ಲಿ. ಸೊ ಹಾಗಾಗಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸಿ ನೆಕ್ಸ್ಟ್ ಅವ್ರ ಹತ್ರ ತೋರಿಸ್ಬೇಕಾಗಿರುವಂಥದ್ದು. ಸೊ ಹಾಗಾಗಿ ನಾನು ಏನು ಮಾಡಿದೆ, ಸ್ಕ್ಯಾನಿಂಗ್ ಮಾಡಿಸಿ ಅಲ್ಲಿಂದನೇ ಸೀದಾ ದೊಡ್ಡಪ್ಪನ ಮನೆಗೆ ಹೋದೆ. ಸ್ಕ್ಯಾನಿಂಗ್ ರಿಪೋರ್ಟ್ ಬಂದು ನಾನು ಓದಿದಾಗ ಇದೆಲ್ಲ ಬಾಕಿ ಎಲ್ಲ ನಾರ್ಮಲ್ ಇತ್ತು. ಒಂದು ಪಾಯಿಂಟ್ ಮಾತ್ರ ಹೈಲೈಟ್ ಆಗಿತ್ತು. ಸೊ ಫುಲ್ ಭಯ ಆಯಿತು, ಯಾಕೆ ಈ ಪಾಯಿಂಟ್ ಯಾಕೆ ಹೈಲೈಟ್ ಮಾಡಿದ್ದಾರೆ, ಏನಿದ್ರ ಮೀನಿಂಗ್. ನಾವು ಇವಾಗಿನ ಜನ್ರೇಷನವರು ಡಾಕ್ಟ್ರುಗಳಿಗೆ ಹೋಗಿ ಇನ್ಫಾರ್ಮ್ ಮಾಡಿ ಅದರ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳೋದಕ್ಕಿಂತ ಮುಂಚೆನೇ ನಾವೇನು ಮಾಡ್ತೀವಿ, ಗೂಗಲ್ ಮಾಡ್ತೀವಿ. ಸೊ ನಾನು ಹಾಗೆ ಮಾಡಿದೆ, ಗೂಗಲ್ ಮಾಡಿದಾಗ ಇಟ್ಸ್ ನಾರ್ಮಲ್, ಬಟ್ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ ಅಂತ ಹೇಳಿ ಕೆಲವು ಪಾಯಿಂಟ್ಸ್ಗಳೆಲ್ಲ ಬಂತು. ಸೊ ನನಗೆ ಫುಲ್ ಭಯ ಆಯಿತು, ಯಾಕೆ ಟ್ರೀಟ್ಮೆಂಟ್ ತಗೊಳ್ಬೇಕು, ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಏನಿದು ಅಬ್ನಾರ್ಮಾಲಿಟಿ ಇದೆಯಾ, ಏನಿರ್ಬೋದು ಅಂತ ಹೇಳಿ ನಮಗೊಂದು ಭಯ ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ನನಗೂ ಫುಲ್ ಭಯ ಆಗಿತ್ತು. ಮಂಡೇ ಹೋಗುವ ಅಂದರೆ ಮಂಡೇ ಫುಲ್ ರಶ್ ಇರುತ್ತೆ. ಡಾಕ್ಟರ್ ಅಂದರೆ ಸಂಡೇ ಇರೋದಿಲ್ವಲ್ಲ, ಮಂಡೇ ಜಾಸ್ತಿಯಾಗಿ ಹೋಗ್ತಾರೆ ಜನರು. ಸೊ ಹಾಗಾಗಿ ಮಂಡೇ ಹೋಗಲಿಲ್ಲ. ನೆಕ್ಸ್ಟ್ ಡೇ ಹೋಗಬೇಕು ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ದೊಡ್ಡಪ್ಪನ ಮನೆಯಲ್ಲಿ ನನ್ನ ಅಕ್ಕಂದರು ಹೇಳಿದರು, ಡಾಕ್ಟರ್ ಡೆನ್ಸಿಲ್ ಅವರಿಗೆ ಡೆಲಿವರಿ ಡಾಕ್ಟರ್ ಡೆನ್ಸಿಲ್ ಅವರೇ ಮಾಡಿಸಿರುವಂಥದ್ದು. ಸೊ ಅವ್ರು ಹೇಳಿದರು, ರಿಪೋರ್ಟನ್ನು ನೀನು ಅವರಿಗೆ ವಾಟ್ಸಪ್ ಮಾಡು, ಅವರು ನಿನಗೆ ನಾರ್ಮಲ್ ಇದೆಯೋ ಇಲ್ವೋ ಅಥವಾ ಇಮಿಡಿಯೇಟ್ ಮೀಟ್ ಆಗಬೇಕೋ ಇಲ್ವೋ ಅಂತೆಲ್ಲ ಹೇಳ್ತಾರೆ, ಆವಾಗ ನಿನಗೆ ಕ್ಲಾರಿಟಿ ಸಿಗುತ್ತೆ ಅಂತ. ಸೊ ನಾನೇನು ಮಾಡಿದೆ, ಅವರಿಗೆ ರಿಪೋರ್ಟ್ ಕಳಿಸಿದೆ. ಅವ್ರದ್ದು ಸ್ವಲ್ಪ ಹೊತ್ತ ನಂತರ ನನಗೆ ಟೆಕ್ಸ್ಟ್ ಮೆಸೇಜ್ ಬಂತು, ರಿಪೋರ್ಟ್ ಇಸ್ ನಾರ್ಮಲ್ ಅಂತ. ಸೊ ನಾನು ಅವ್ರ ಹತ್ರ ಕೇಳಿದೆ, ಈ ಹೈಲೈಟ್ ನೋಡ್ಬೋದು ಇಲ್ಲಿ ನೋಡಿ, ಹೈಲೈಟ್ ಪಾಯಿಂಟ್ ಅದು ಏನು ಅಂತ ಕೇಳಿದೆ. ಅದಕ್ಕೆ ಅವರಂದರು, ಇಟ್ಸ್ ಅಬೌಟ್ ಕಿಡ್ನಿಯಲ್ಲಿ ಸ್ವಲ್ಪ ಯೂರಿನ್ ಇದೆ, ಸೊ ಹಾಗಾಗಿ ಅದು ತೋರಿಸುತ್ತೆ, ದಟ್ ಈಸ್ ನಾರ್ಮಲ್, ಅದರಲ್ಲೇನು ಕಾಂಪ್ಲಿಕೇಶನ್ಸ್ ಅನ್ನುವಂಥದ್ದು ಏನಿಲ್ಲ, ಇಟ್ಸ್ ಜನರಲಿ ನಾರ್ಮಲ್ ಆಗಿ ಹಾಗೆ ಇರುವಂಥದ್ದು ಅಂತ. ಸೊ ಜಾಸ್ತಿಯಾಗಿ ಕೆಲವೊಮ್ಮೆ ಸ್ಕ್ಯಾನಿಂಗಲ್ಲೆಲ್ಲ ಏನು ಹೇಳ್ತಾರೆ ಅಂದರೆ ನಮ್ಮದು ಯೂರಿನನ್ನು ಫುಲ್ ಮಾಡಿಡಿ ಸ್ಕ್ಯಾನಿಂಗ್ ಟೈಮಲ್ಲಿ ಅಂತ ಕೆಲವ್ರು ಹೇಳ್ತಾರಲ್ಲ. ಸೊ ನಾನು ಅಂದ್ಕೊಂಡೆ ಮೇ ಬಿ ಹಾಗೇನೇ ಇರ್ಬೋದೇನೋ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ನಾನು ಯೂರಿನ್ ಫುಲ್ ಮಾಡ್ಕೊಂಡಿದ್ದೆ. ಸೊ ನನ್ನ ನಂಬರ್ ಬರೋಕ್ಕಿಂತ ಮುಂಚೆ ಅಂತ ಅಂದ್ಕೊಳ್ತೀನಿ. ಅಷ್ಟೊತ್ತಿಗೆ ನಾನು ಸಿಸ್ಟರ್ ಹೊರಗಡೆ ಬಂದರು, ಸಿಸ್ಟರ್ ಹತ್ರ ಕೇಳಿದೆ, ಅನಾಮಲಿ ಸ್ಕ್ಯಾನಿಂಗಿಗೆ ಯೂರಿನ್ ಬೇಕಾ, ಫುಲ್ ಮಾಡಿಡಬೇಕಾ ಅಂತ. ಸೊ ಅವ್ರು ಹೇಳಿದರು, ಬೇಡ, MT ಇರಬೇಕು,
ಯೂರಿನ್ ಪಾಸ್ ಮಾಡಿ ಬನ್ನಿ ಅಂತ ಹೇಳಿದ್ರು. ಸೊ ನಾನು ಯೂರಿನ್ ಪಾಸ್ ಮಾಡಿ ಬರುವಷ್ಟರೊಳಗೆ ನನ್ನ ನಂಬರ್ ಬಂದಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ನಾನೇ ಹೋದೆ. ಸೊ ಹಾಗಾಗಿ ಮೇ ಬಿ ಇತ್ತು ಏನೋ. ಸೊ ನನಗೆ ಆವಾಗ ಗೂಗಲ್ ಮಾಡಿದಾಗ ಏನು ಅದು ಹಾಗೆ ಹೀಗೆ ಸ್ವೆಲ್ಲಿಂಗ್ ಅದು ಇದು ಅಂತೆಲ್ಲ ತೋರಿಸ್ತಿತ್ತು. ಸೊ ನನಗೆ ಆವಾಗ ಫುಲ್ ಭಯ ಆಯಿತು ಮಾತ್ರ. ಅದರ್ ದೆನ್ ದ್ಯಾಟ್ ಹಾರ್ಟ್ ಬೀಟ್ ಎಲ್ಲ ಓಕೆ ಇದೆ. ವೆಯ್ಟ್ ಬಂದು 298 ಆ್ಯಂಡ್ 25 ಗ್ರಾಮ್ಸ್, ಅದೇ 25 ಗ್ರಾಮ್ಸ್ ಮೈನಸ್ ಪ್ಲಸ್ ಹಾಗೂ ಇರ್ಬೋದು, ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನನಗೇನು ವೆಯ್ಟ್ ಕಮ್ಮಿ ಇದೆ ಅಂತ ಏನೂ ಫೀಲ್ ಆಗಲಿಲ್ಲ. ಓಕೆ ಅಂತ ಅಂದ್ಕೊಳ್ತೀನಿ ಆ್ಯಸ್ ಆಫ್ ನೌ. ಸೊ ಇಷ್ಟು ನನ್ನ ಅನಾಮಲಿ ಸ್ಕ್ಯಾನ್ ಇದು ಎಕ್ಸ್ಪೀರಿಯನ್ಸ್. ಡಾಕ್ಟ್ರು ನನಗೆ ಸ್ಕ್ಯಾನಿಂಗ್ ಮಾಡುವಾಗ ಕೂಡ ಏನು ಹೇಳಲಿಲ್ಲ, ಜಸ್ಟ್ ಲಾಸ್ಟ್ ಹೊತ್ತಿಗೆ ಇಟ್ಸ್ ಗುಡ್ ಅಂತ ಹೇಳಿದರು. ಸೊ ಗುಡ್ ಅಂತ ಹೇಳಿದರೆ ಅಂದರೆ ನಾರ್ಮಲ್ ಇದೆ ಅಂತ ಹೇಳಿ ಅಲ್ಲ ಅರ್ಥ. ಸೊ ನಾನು ಫುಲ್ಲು ಹ್ಯಾಪಿ ಆಯಿತು, ನನಗೆ ನಾರ್ಮಲ್ ಇದೆ. ಮತ್ತು ಅನಾಮಲಿ ಸ್ಕ್ಯಾನ್ ಟೈಮಲ್ಲಿ ಅವರಿಗೆಲ್ಲ ಪಾರ್ಟ್ಸ್ ನೋಡಬೇಕಾಗಿರುತ್ತಲ್ಲ. ಸೊ ಹಾಗಾಗಿ ಬೇಬಿ ಆ ಮೂಮೆಂಟ್ಸ್ ಅಲ್ಲೇ ಇದ್ದರೆ ಮಾತ್ರ, ಅಂದರೆ ಸ್ಲೀಪಿಂಗ್ ಅಲ್ಲಿ ಅಂದರೆ ಮಲ್ಕೊಂಡಿರಬಾರ್ದು, ಮಗು ನಿದ್ದೆಯಲ್ಲಿರಬಾರ್ದು, ಆ್ಯಕ್ಟಿವ್ ಆಗಿರಬೇಕು. ಸೊ ಮೂಮೆಂಟ್ಸ್ ಮಾಡ್ತಾಯಿದ್ರೆ ಅವರಿಗೆ ಎಲ್ಲ ಚೆಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ನನಗಿಂತ ಮುಂಚೆ ಇಬ್ಬರು ಪ್ರೆಗ್ನೆಂಟ್ ವುಮೆನ್ ಹೋಗಿದ್ರು. ಸೊ ಅದರಲ್ಲಿ ಒಬ್ಬರಿಗೆ ಅನಾಮಲಿ ಸ್ಕ್ಯಾನ್ ಅಂತ ಹೇಳಿದರು, ಇನ್ನೊಬ್ಬರಿಗೆ ಅದೇ ಇರಬೇಕು ಮೇ ಬಿ ಅಂತ ಅಂದ್ಕೊಳ್ತೀನಿ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅವರಿಬ್ಬರಿದ್ದು ಕೂಡ ವಿದಿನ್ 5 ಮಿನಿಟ್ಸ್ ಒಳಗಡೆ ಹೊರಗಡೆ ಕಳಿಸಿದ್ದಾರೆ. ಮತ್ತು ಅವರು ಹೋಗಿ ವಾಕ್ ಮಾಡ್ತಿದ್ರು. ನಾನು ಏನು ಮಾಡಿದೆ, ಓಕೆ ನಾನು ಇವಾಗ ಕೂತ್ಕೊಂಡಿದ್ರೆ ಮಗು ಮಲ್ಕೊಳ್ಬೋದು ಏನೋ ಅಂತ ಹೇಳಿ, ಸೊ ನಾನು ಕೂಡ ಸ್ವಲ್ಪ ವಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ವಾಕ್ ಮಾಡಿದರೆ ಬೇಬಿ ಮೂಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳಿ. ಸೊ ನಾನು ಹೋದ ತಕ್ಷಣ ನನ್ನದೆಲ್ಲ ಒಂದು 20 ಮಿನಿಟ್ಸ್ ಒಳಗಡೆ ನನ್ನದೆಲ್ಲ ಫುಲ್ ಸ್ಕ್ಯಾನ್ ಆಯಿತು. 20 ಮಿನಿಟ್ಸ್ ಒಳಗಡೆ ಅಂದರೆ ಬೇಬಿ ಮೂಮೆಂಟ್ಸ್ ಮಾಡ್ತಾಯಿತ್ತು, ಮಲ್ಕೊಂಡಿರಲಿಲ್ಲ ಅಂತ ಅರ್ಥ. ಸೊ ಹಾಗಾಗಿ ಎಲ್ಲ ಬೇಬಿದು ಪಾರ್ಟ್ಸ್ ಏನು ಅವ್ರಿಗೆ ನೋಡಬೇಕಿತ್ತು ಅದೆಲ್ಲ ನೋಡಿದರು. ಹಾಗಾಗಿ ಒಂದೇ ಸರ್ತಿ ಆಗೋಯಿತು. ಇಲ್ದಿದ್ರೆ ಏನಾಗುತ್ತೆ, ಎರಡು ಸರ್ತಿ 3 ಸರ್ತಿ ಹೋಗಬೇಕಾಗುತ್ತೆ. ಬೇಬಿ ಮೂಮೆಂಟ್ಸ್ ಜಾಸ್ತಿ ಮಾಡ್ತಾ ಇಲ್ಲ, ಮೂವ್ ಆಗ್ತಿಲ್ಲ ಅಂತಾದರೆ. ಹಾಗಾಗಿ ಅದೊಂದು ಸ್ವಲ್ಪ ಇಶ್ಯೂಸ್ ಇರುತ್ತೆ. ಬಟ್ ಗಾಡ್ ಗ್ರೇಸ್ ನಂದು ಬೇಗ ಮುಗೀತು. ಸೊ ಇಷ್ಟು ನನ್ನ ಅನಾಮಲಿ ಸ್ಕ್ಯಾನ್ನ ಎಕ್ಸ್ಪೀರಿಯನ್ಸ್. ಇವಾಗ ಎಲ್ಲ ಅದೇ ಅನಾಮಲಿ ಸ್ಕ್ಯಾನ್ ಆದಮೇಲೆ ಸ್ವಲ್ಪ ಪೀಸ್ ಆಫ್ ಮೈಂಡ್. ಯಾಕಂದರೆ ಅಲ್ಲಿ ತನಕ ಒಂದು ಸ್ವಲ್ಪ ಭಯ ಇರುತ್ತೆ. ಭಯ ಪಡುವಂಥದ್ದು ಏನಿಲ್ಲ, ಆ್ಯಕ್ಚುಲಿ ನಾರ್ಮಲಾಗಿ ಇರುತ್ತೆ ಬೇಬೀಸ್. ಕೆಲವೊಂದು ಸರ್ತಿ ಅಬ್ನಾರ್ಮಲ್ ಆಗಿರುವಂಥ ಚಾನ್ಸಸ್ಗಳು ಇರುತ್ತೆ. ಸೊ ಹಾಗಾಗಿ ಒಂದು ಭಯ ಅನ್ನೋದು ತಾಯಿಗೆ ಇದ್ದೇ ಇರುತ್ತೆ. ಒಂದು ಸರ್ತಿ ನಾರ್ಮಲ್ ಅಂತ ಆದರೆ ಫುಲ್ ಆರಾಮಾಗಿರ್ತೀವಿ. ನೆಕ್ಸ್ಟ್ ಇನ್ನೂ ನೋಡಬೇಕು, ನಾನು ಗೈನಕನ್ನು ಇನ್ನೂ ವಿಸಿಟ್ ಮಾಡಿಲ್ಲ. ಮೇ ಬಿ ನಾನೊಂದು 2 ಡೇಸ್ ನಂತರ ಹೋಗಿ ಮೀಟ್ ಮಾಡ್ತೇನೆ. ಯಾಕಂದರೆ ಅವರು ಅವೈಲೇಬಲ್ ಇದ್ದಾರೆ, ಇಲ್ಲ ಅಂತಲ್ಲ, ನನ್ನನ್ನು ಆ ಟೈಮಲ್ಲೇ ಕರೆದಿರುವಂಥ. ಸೊ ಹಾಗಾಗಿ ನಾನು ಆವಾಗಲೇ ಹೋಗಿ ಮೀಟ್ ಮಾಡ್ತೇನೆ. ಅಲ್ಲಿ ತನಕ ಟ್ಯಾಬ್ಲೆಟ್ಸ್ಗಳೆಲ್ಲ ಎಲ್ಲ ಇದೆ, ರಿಪೋರ್ಟ್ ಕೂಡ ನಾರ್ಮಲ್ ಇದೆ ಅಲ್ಲ. ಸೊ ಹಾಗಾಗಿ ಅವಶ್ಯಕತೆ ಅಷ್ಟೊಂದು ಏನಿಲ್ಲ ಅಂತ ಹೇಳಿದರು ಕೂಡ ಡಾಕ್ಟರ್ ಕೂಡ. ನಾನು ಕರೆದ ಟೈಮಲ್ಲೇ ಬನ್ನಿ, ನೋ ಪ್ರಾಬ್ಲಮ್ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರು ಕರೆದ ಟೈಮಲ್ಲೇ ನಾನು ಹೋಗ್ತೀನಿ. ಒಂದು 2 to 3 ಡೇಸ್ ಒಳಗಡೆ ನಾನು ಹೋಗ್ತೀನಿ. ಸೊ ಹಾಗೆ ಸೊ ಯಾರಿಗೆ ಇಂಥ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ, ಯಾರಿಗಾದರೂ ಇಂಥ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಈ ವ್ಲಾಗನ್ನು, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ಗಳು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೋ ದಯವಿಟ್ಟು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ಲೈಕನನ್ನು ಕೂಡ ಒತ್ತಿ. ಏನಾದರೂ ಕಮೆಂಟ್ಸ್, ಸಜೆಷನ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.